ಹಾಯ್ ಎಲ್ಲರಿಗೂ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾನು ಯಾವುದೇ ಥರ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಹಾಕ್ತಿಲ್ಲ. ಎಲ್ಲರೂ ಕೇಳ್ತಿರೋಂತಹ ಕಣ್ಣು ದೃಷ್ಟಿಗೆ ಏನಾದರೂ ಒಂದು ಟಿಪ್ಸ್ ಹೇಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ತುಂಬ ವರ್ಷದಿಂದ ನಾನು ಫಾಲೋ ಮಾಡೋಂಥ ಒಂದು ಕಣ್ಣು ದೃಷ್ಟಿಗಾಗಿರ್ಬೋದು, ನಾವು ಟೈಲರ್ಸ್ ಅಲ್ವಾ, ನಮ್ಮ ಕೈ ಯಾವಾಗಲೂ ಮಿಷನ್ ಮೇಲೆ ಇರುತ್ತೆ, ನಾವು ಸ್ಪೀಡಾಗಿ ಕೆಲಸ ಮಾಡ್ತಾ ಇರ್ತೀವಿ. ಬಂದಂಥ ಕಸ್ಟಮರ್ನ ನಾವು ಅಬ್ಸರ್ವ್ ಮಾಡಲ್ಲ, ನಾವು ಸ್ಪೀಡಾಗಿ ಕೆಲಸ ಮಾಡ್ತಾ ಇರ್ತೀವಿ. ಕಣ್ಣು ದೃಷ್ಟಿ ಆದ ತಕ್ಷಣ ನಮಗೆ ಸೋಮಾರಿತನ ಬರುತ್ತೆ, ಹಾಗೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರೋರಿಗೆ ಒಂದೇ ಸರಿಗೆ ಹುಷಾರಿಲ್ದಂಗೆ ಆಗೋದು, ಮತ್ತು ಸೋಮಾರಿತನ ಬರೋದು, ಬಟ್ಟೆ ಇದ್ರೂ ಸಹಿತ ಹೊಲಿಬೇಕು ಅಂತ ಅನ್ನಿಸ್ತಾ ಇರೋದು, ಈ ರೀತಿ ಎಲ್ಲ ಕಣ್ಣು ದೃಷ್ಟಿಯಿಂದ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಒಳ್ಳೆ ರೆಮಿಡಿ ಅಂದರೆ ಒಳ್ಳೆ ಟಿಪ್ಸು, ನಾನು ತುಂಬ ವರ್ಷದ ಹಿಂದೆ ನನಗೆ ಈ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ, ನನ್ನ ಟಿಪ್ಸ್ ಮೇಲೆ ನಿಮಗೆ ನಂಬಿಕೆ ಇದೆ, ನಾನು ಹೇಳಿರೋ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿ ನಿಮಗೆ ಒಳ್ಳೆಯದಾಗಿದೆ ಅಂತ ಅನಿಸಿದರೆ ಈ ಟಿಪ್ಸನ್ನು ಸಹ ನೀವು ಫಾಲೋ ಮಾಡ್ಬೋದು. ಟೈಲರಿಂಗ್ ಮಾಡೋ ಪ್ರತಿಯೊಂದು ಹೆಣ್ಮಕ್ಳು ಸಹಿತ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ತುಂಬಾ ಒಂದು ಇಂಪ್ರೂವ್ಮೆಂಟ್ ಕಾಣುತ್ತೆ. ಬೇಕಿದ್ರೆ ಒಂದು ವಾರ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ಎಷ್ಟು ಪಾಸಿಟಿವ್ ಆಗಿ ಕೆಲಸ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಣ್ಣು ದೃಷ್ಟಿಗೆ ಟೈಲರ್ಸ್ ಆದ ಹೆಣ್ಮಕ್ಳಿಗೆ ಏನೆಲ್ಲ ಪರಿಣಾಮ ಬೀರುತ್ತೆ, ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ನಾನು ಯಾವ ಥರ ಟಿಪ್ಸನ್ನು ಫಾಲೋ ಮಾಡ್ತೀನಿ, ಅದು ಯಾವುದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇವತ್ತು ನಮ್ಮ ಟಾಪಿಕಲ್ಲಿ ಬಂದುಬಿಟ್ಟು ಬಳೆಗಳು, ಹಸಿರು ಬಳೆ, ಕೆಂಪು ಬಳೆ, ಹಳದಿ ಬಳೆ, ನಾನು ಉಪಯೋಗಿಸುವಂತಹ 3 ಬಳೆಗಳು. ಯಾಕಂದರೆ ನಾವು ಟೈಲರ್ಸ್ ಆಗಿರೋದ್ರಿಂದ ಯಾವುದೇ ಕಸ್ಟಮರ್ ಆಗಲಿ ಯಾರೇ ಬರಲಿ ನಮ್ಮ ಕೈ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ನಮಗೆ ತುಂಬಾ ಒಬ್ಬೊಬ್ಬರಿಗೆ ಕೆಲಸ ಮಾಡ್ತಾನೆ ತಲೆನೋವು ಬರೋದಾಗಿರ್ಬೋದು, ಕೆಲಸ ಮಾಡ್ತಾನೆ ಒಂದೇ ಸಲಿಗೆ ಇಂಟ್ರೆಸ್ಟ್ ಹೋಗೋದಾಗಿರ್ಬೋದು, ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ಲದೆ ಇರೋ ಆಗಿರ್ಬೋದು, ಇದೆಲ್ಲ ಕಣ್ಣು ದೃಷ್ಟಿಯಿಂದ ಆಗ್ತಾ ಇರುತ್ತೆ. ಇದಕ್ಕೆ ನೀವು ಯಾರೆಲ್ಲ ಟೈಲರ್ಸ್ ಹೆಣ್ಮಕ್ಳಿದ್ದೀರಾ, ನೀವು ಹಸಿರು ಬಳೆಗಳು 5 ಆದರೂ ಹಾಕ್ಕೊಳ್ಳಿ, ಅಥವಾ ನಿಮಗೆ 5 ಬಳೆಗಳು ಹಾಕೋಕ್ಕೆ ಆಗಲ್ಲ ಅಂತಂದರೆ 2 ಬಳೆಗಳನ್ನಾದರೂ ಹಸಿರು ಬಳೆಗಳನ್ನು ಹಾಕ್ಕೊಳ್ಳಿ. ಅದು ಕಣ್ಣು ದೃಷ್ಟಿಗೆ ತುಂಬಾ ಒಳ್ಳೆ ಒಂದು ಟಿಪ್ಸು, ರೆಮಿಡಿ ಅಂತ ಹೇಳ್ಬೋದು. ಯಾಕಂದರೆ ನೀವು 5 ಬಳೆ ಹಾಕ್ಕೊಂಡು 1 ವಾರ ಟ್ರೈ ಮಾಡಿ ನೋಡಿ ಎಷ್ಟು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ. ಯಾಕಂದರೆ ಕಣ್ಣು ದೃಷ್ಟಿಗೆ ಒಂದು ಒಳ್ಳೆ ರೆಮಿಡಿ ಅಂತಂದರೆ ಈ ಹಸಿರು ಬಳೆಗಳು ಅನ್ಬೋದು. ಅಕಸ್ಮಾತ್ ನಿಮಗೆ ಕಣ್ಣು ದೃಷ್ಟಿ ಆಯಿತು ಅಂತಂದರೆ ಆ ಬಳೆಗಳು ಎಲ್ಲಿಗಾದರೂ ಮಿಷನಿಗಾದರೂ ಅಥವಾ ಪಕ್ಕ ಗೋಡೆಗಾದರೂ ಎಲ್ಲಿಗಾದರೂ ತಾಗ್ಬಿಟ್ಟು ಆ ಬಳೆಗಳು ಒಡೆದೋಗುತ್ತೆ. ಆಗ ನಾವು ತಿಳ್ಕೊಬೇಕು ಕಣ್ಣು ದೃಷ್ಟಿಗೆ ಅಂತೇಳ್ಬಿಟ್ಟು. ಒಂದೊಂದ್ಸಲಿ ನಾನು ಅರ್ಧ ಡಜನ್ ಬಳೆ ಹಾಕಿರ್ತೀನಿ, ಒಂದು ದಿನದೊಳಗಡೆ 2-3 ಬಳೆ ಒಡೆದೋಗಿರುತ್ತೆ. ಅದು ಸುಮ್ಮನೆ ಕೈ ಆ ಕಡೆ ಈ ಕಡೆ ತಾಗ್ಬಿಟ್ಟೆ ಒಡೆದೋಗಿರುತ್ತೆ. ಅದು ನಮ್ಗೆ ಕಣ್ಣು ದೃಷ್ಟಿ ಆಗಿದ್ದರೆ, ಕಣ್ಣು ದೃಷ್ಟಿಗೆ ಒಂದು ಒಳ್ಳೆಯ ರೆಮಿಡಿ ಅಂದರೆ ಈ ಹಸಿರು ಬಳೆಗಳು. ನಿಮಗೆ ಈ ಟಿಪ್ಸ್ ಮೇಲೆ ಒಳ್ಳೆ ನಂಬಿಕೆ ಇದೆ, ನಾನು ಹೇಳೋ ಟಿಪ್ಸ್ ಎಲ್ಲ ನಿಮಗೆ ವರ್ಕ್ ಆಗಿದೆ ಅಂದರೆ ಈ ಹಸಿರು ಬಳೆಗಳನ್ನು ನೀವು 1 ಡಜನ್ ತಂದುಬಿಟ್ಟು ಒಂದು ಕೈಗೆ 5 ಬಳೆ, ಒಂದು ಕೈಗೆ 5 ಬಳೆ ಹಾಕಿ 1 ವಾರ ಟ್ರೈ ಮಾಡಿ ನೋಡಿ. ನಿಮಗೆ ಕೆಲಸದಲ್ಲಿ ಆಸಕ್ತಿ ಇಲ್ವಾ, ಅಥವಾ ಕಣ್ಣು ದೃಷ್ಟಿ ತುಂಬ ಆಗ್ತಿದೆಯಾ, ಅದಕ್ಕೆಲ್ಲ ನೀವೀಗ ಕಸ್ಟಮರ್ ಯಾರೇ ಬಂದ್ರೂ ನಮ್ಮ ಎದುರುಗಡೆ ಕೂತ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ಹೋಗ್ತಾರೆ. ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಯಾಕಂದರೆ ಕಮಿಟ್ಮೆಂಟ್ ಆಗಿರುತ್ತೆ, ನಾವು ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ. ಅವಾಗ ಅವರು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ನೋಡಪ್ಪ ಇವಳಿಗೆ ಎಷ್ಟು ಕೆಲಸ ಇದೆ, ಎಷ್ಟು ಕೆಲಸ ಮಾಡ್ತಾಳೆ, ಎಷ್ಟು ದುಡಿಬೋದು ಇವಳು ತಿಂಗಳಿಗೆ ಅಂತೇಳಿ ಅವರು ಕೆಟ್ಟದಾಗಲ್ಲ, ಅವರು ಯೋಚನೆ ಮಾಡಿ ಇವಳಿಗೆ ಟೈಲರ್ಸ್ ಕೆಲಸದಲ್ಲಿ ಲಾಭ ಇದೆ ಅಲ್ವಾ, ಇಷ್ಟು ದುಡಿತಾಳೆ, ನೋಡಪ್ಪ ಶಾಪಲ್ಲಿ ಎಷ್ಟು ಬಟ್ಟೆಗಳಿದೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರೆ ಸಾಕು. ನಮಗೆ ಕಣ್ಣು ದೃಷ್ಟಿ ಆದಂಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಮನುಷ್ಯನ ಕಣ್ಣು ದೃಷ್ಟಿ ತುಂಬಾ ಕೆಟ್ಟದು ಅಂತ ಹೇಳ್ಬೋದು. ಯಾಕಂದರೆ ಕಣ್ಣು ದೃಷ್ಟಿಗೆ ಕಲ್ಲೇ ಸಿಡಿದು ಒಡೆದೋಗತ್ತಂತೆ. ಹಾಗಾಗಿ ನಾ ಹೇಳೋದು, ನೀವು ಬಂದಂಥ ಪ್ರತಿಯೊಬ್ಬರು ಟೈಲರ್ ಶಾಪ್ಗೆ ಬಂದಂಥ ಪ್ರತಿಯೊಬ್ಬರೂ ನೀವು ನಮಗೆ ಇವ್ರು ಕಣ್ಣು ಮಾಡಿದ್ರ ಅಂತ ಹೇಳ್ಕೊಂಡು ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾವು ಕೆಲವೊಂದು ರೆಮಿಡಿನ ಫಾಲೋ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಈ ಟಿಪ್ಸ್ ಮೇಲೆ ಏನು ನಂಬಿಕೆ ಇತ್ತು ಅಂದರೆ ಹಸಿರು ಬಳೆಗಳನ್ನು ತಂದುಬಿಟ್ಟು ಹಾಕೊಳ್ಳಿ. ಕಣ್ಣು ದೃಷ್ಟಿಗೆ ತುಂಬಾ ಒಳ್ಳೆ ಒಂದು ಟಿಪ್ಸು ಅನ್ಬೋದು. ಮನೇಲಿ ಟೈಲರಿಂಗ್ ಮಾಡಿ ಅಥವಾ ಶಾಪಲ್ಲಿ ಟೈಲರಿಂಗ್ ಮಾಡಿ, ಅಥವಾ ನೀವು ಬೇರೆ ಬಳೆಗಳು ಹಾಕ್ತೀರಾ ಅಂದರೆ ಮಧ್ಯದಲ್ಲಿ ಬೇಕಿದ್ರೂ ಒಂದೊಂದಾದರೂ ಹಸಿರು ಬಳೆನ ಹಾಕಿರಿ. ತುಂಬಾ ಕಣ್ಣು ದೃಷ್ಟಿಗೆ ಒಂದು ಪವರ್ಫುಲ್ ರೆಮಿಡಿನೇ ಅಂತ ಹೇಳ್ಬೋದು. ಇಲ್ಲ ಪ್ರತಿದಿನ ನೀವು 2 ಬಳೆ, ಒಬ್ಬೊಬ್ಬರು ಟೈಲರ್ಸು ಬಟ್ಟೆ ಹೊಲಿತಾ ಇರ್ತಾರೆ, ಮದುವೆ ಆಗಿದ್ದ ಹೆಣ್ಮಕ್ಳಲ್ಲ, ಮದುವೆ ಆಗದೇ ಇರೋ ಹೆಣ್ಮಕ್ಳು ಬರೀ ಕೈಯಲ್ಲಿ ಟೈಲರಿಂಗ್ ಮಾಡ್ತಾ ಇರ್ತಾರೆ. ಅದು ಯಾವತ್ತೂ ಮಾಡಿಬಿಡಿ. ನಿಮಗೆ ಯಾರೇ ಕಸ್ಟಮರ್ ಬರಲಿ ಕಣ್ಣು ದೃಷ್ಟಿ ಮಾಡ್ತಾರೆ ಅಂದರೆ ಫಸ್ಟ್ ಹೋಗೋದೆ ನಿಮ್ಮ ಕೈಗೆ. ನಂತರ ನೀವು ಸ್ಟಿಚ್ ಮಾಡ್ತಾ ಇರ್ತೀರಲ್ಲ ಕಾಲು,
ಮತ್ತು ಹೇಗಾಗುತ್ತೆ ಅಂದರೆ ನಿಮ್ಮ ನಿಜವಾಗ್ಲೂ ಮನುಷ್ಯನ ಕಣ್ಣು ಅನ್ನೋದು ಬಿತ್ತು ಅಂದರೆ ತಕ್ಷಣ ತಲೆನೋವು ಬರೋದಾಗಿರ್ಬೋದು, ಅಥವಾ ವಾಮಿಟಿಂಗ್ ಆಗಿರ್ಬೋದು, ಹಾಗೆ ಮೈಕೈ ನೋವು ಬರೋದಾಗಿರ್ಬೋದು. ಅದರಲ್ಲೂ ನನಗೆ ಬಲಗೈ ಅನ್ನೋದು 2-3 ವರ್ಷದಿಂದ ತುಂಬಾ ನೋವು ಬಂದಿತ್ತು. ಅದು ಎಷ್ಟು ಸೆಳೆತ ಬಂದಿತ್ತು ಅಂದರೆ ನನಗೆ ಆಗಲೇ ಇಲ್ಲ. ಅಷ್ಟೊಂದು ನೋವು ಬಂದಾಗ ನಾನು ಮಾಡಿದಂತಹ ಟಿಪ್ಸ್ ಅಂದರೆ ಈ ಹಸಿರು ಬಳೆಗಳು ದೃಷ್ಟಿಗೆ ತುಂಬಾ ಒಳ್ಳೆಯದು. ನಂತರ ಮತ್ತೆ ನಾನು ನಿಮಗೆ ದುಡ್ಡು ಬೇಕು, ಅಥವಾ ನೀವು ಟೈಲರಿಂಗ್ ಮಾಡಿ ನಾನೇನೋ ಒಂದು ಗೋಲ್ಡ್ ತೊಗೋಬೇಕು, ಅಥವಾ ನಾನು ಇನ್ನೊಂದು ಹೊಸ ಮಿಷನ್ ತೊಗೋಬೇಕು, ನಾನು ಜಿಗ್ಜಾಗ್ ಮಿಷನ್ ತೊಗೋಬೇಕು, ಓವರ್ಲಾಕ್ ಮಿಷನ್ ತೊಗೋಬೇಕು ಅಂತ ಆಸೆ ಇದ್ದರೆ ಅದಕ್ಕೂ ಸಹಿತ ನೀವು ಯಾವ ಕಲರ್ ಬಳೆ ಹಾಕಿಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ನೀವು ಜಸ್ಟ್ ಒಂದು ವಾರ ನಾನು ಹೇಳಿರುವಂಥ ಈ ಬಳೆ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ, ನಿಮಗೆ ಎಷ್ಟು ಪಾಸಿಟಿವ್ ಆಗಿ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಕೆಲವರು ಬೇರೆ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ, ಆದರೆ ಟೈಲರಿಂಗ್ ಮಿಷನ್ ಮೇಲೆ ಕೂತ ತಕ್ಷಣ ನಿದ್ದೆ ಬರ್ತಾ ಇರುತ್ತೆ, ಅಥವಾ ಮೊಬೈಲ್ ನೋಡೋಣ ಅನಿಸುತ್ತೆ, ಇನ್ನೇನೋ ಮನಸ್ಸು ಚಂಚಲ ಅನಿಸುತ್ತೆ. ಅದಕ್ಕೆ ನೀವು ಒಳ್ಳೆ ಟಿಪ್ಸು ಅಂತ ಅಂದರೆ ಈ ಹಸಿರು ಬಳೆಗಳನ್ನು ಹಾಕೋದು. ನಿಮಗೆ 5 ಬಳೆ ಅಥವಾ ತುಂಬ ಬಳೆ ಹಾಕಿ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ 2 ಬಳೆನಾದರೂ ನೀವು ಹಸಿರು ಬಳೆನ ಹಾಕಿ. ಅದು ಆಗಿಲ್ಲ ಅಂದರೆ ಬೇರೆ ಬಳೆಗಳ ಜೊತೆ ಮಧ್ಯ ಒಂದಾದರೂ ಹಸಿರು ಬಳೆಗಳನ್ನು ಹಾಕಿಡಿ. ನಿಜವಾಗ್ಲೂ ಕಣ್ಣು ದೃಷ್ಟಿಗೆ ತುಂಬಾ ಒಳ್ಳೆ ಪವರ್ಫುಲ್ ರೆಮಿಡಿ ಅಂತ ಹೇಳ್ಬೋದು. ನಾನು ಈ ರೆಮಿಡಿನ ಫಾಲೋ ಮಾಡಿದ್ದೀನಿ, ತುಂಬ 4-5 ವರ್ಷದ ಹಿಂದೆಯೇ ಫಾಲೋ ಮಾಡಿದ್ದೀನಿ. ಒಂದೊಂದ್ಸಲಿ ಕಣ್ಣು ದೃಷ್ಟಿ ಆದಾಗ ನನಗೆ 2-3 ಬಳೆ ಒಂದೇ ದಿನಕ್ಕೆ ಹೊಡೆದಿದ್ದಿದೆ, ಪೂರ್ತಿ ಬಳೆನೂ ಗೋಡೆಗೆ ತಾಗಿ ಹೊಡೆದಿದ್ದಿದೆ. ಅದು ಕಣ್ಣು ದೃಷ್ಟಿಗೆ ಅದು ಹೋಗುತ್ತೆ. ನಿಮಗೆ ಬೇರೆ ಯಾವುದೇ ಥರ ಸೈಡ್ ಎಫೆಕ್ಟ್ಗಳಾಗಲ್ಲ. ಯಾಕಂದರೆ ನಾವು ಕೆಲವರಿಗೆ ದುಡಿಮೆನೇ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನಾವು ದುಡಿದಿದ್ರೆ ನಾಳೆ ನಮ್ಮ ಕಮಿಟ್ಮೆಂಟ್ಗಳಿಗೆ ದುಡ್ಡೇ ಇರಲ್ಲ ಅನ್ನೋ ಸ್ಟೇಜಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರಿಗೆ ಕಣ್ಣು ದೃಷ್ಟಿ ಬಿದ್ದುಬಿಟ್ಟು ಆರೋಗ್ಯ ಹಾಳಾಯಿತು, ಅಥವಾ ಬಟ್ಟೆ ತುಂಬ ಬರ್ತಿದ್ದು ತಕ್ಷಣವೇ ಬಟ್ಟೆ ಬರೋದು ನಿಂತಿರೋದಾಗುತ್ತೋ, ಅಥವಾ ನಾವು ಎಷ್ಟೇ ಬಟ್ಟೆ ಹೊಲಿದ್ರೂ ಹಾಸ್ಪಿಟ್ಲಿಗೆ ಹಾಕ್ತಿದ್ದೀವೋ, ಇಲ್ಲ ನಾವು ಕೆಲಸ ಮಾಡಿ ದುಡ್ಡು ₹1 ಉಳಿತಿಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ರೆಮಿಡಿ ಅನ್ಬೋದು. ನಾನು ನೋಡಿ ಹಾಕಿರೋ ಬಳೆಗಳು ನಮ್ಮನೆ ಎದುರುಗಡೆ ಮಾರಿಕಾಂಬಾ ಟೆಂಪಲ್ ಇದೆ, ಅಲ್ಲಿ ಬಳೆಗಳು ಕೊಡ್ತಾರೆ. ಅಂದರೆ ಅಮ್ಮಂಗೆ ಮಡ್ಲಕ್ಕಿ ಕೊಡ್ತಾರಲ್ವ, ಅಲ್ಲಿ ಸಿಗತ್ತೆ. ನಾನು ಅಲ್ಲೂ ದೇವಸ್ಥಾನದಲ್ಲಿ ಕೊಟ್ಟರೆ ತೊಗೊಬಂದು ಹಾಕ್ಕೊಳ್ತೀನಿ. ಇಲ್ಲಾಂದರೆ ನಾನು ಅಂಗಡಿಯಿಂದ ರೆಡ್ ಬಳೆ, ಹಳದಿ ಬಳೆ ಅಥವಾ ಗ್ರೀನ್ ಬಳೆನ ನಾನು ಹಾಕ್ತೀನಿ. ರೆಡ್ ಬಳೆ ಹಾಕೋದು ಒಂದು ಲಕ್ಷ್ಮಿ ಆಕರ್ಷಣೆ ಮಾಡ್ದಂಗೆ ಆಗುತ್ತೆ. ನೀವು ಪ್ರತಿದಿನ 5 ರೆಡ್ ಬಳೆಗಳನ್ನು ಹಾಕಿ ಕೆಲಸ ಮಾಡೋದ್ರಿಂದನೂ ಅಷ್ಟೇ. ನಿಮಗೆ ಯಾರೆಲ್ಲ ಕಸ್ಟಮರ್ ಬರ್ತಾರೆ ಅವರು ಸಾಲ ಹೇಳಿ ಹೋಗೋದಿಲ್ಲ, ದುಡ್ಡು ಕೊಟ್ಟು ತಗೊಂಡೋಗ್ತಾರೆ. ಹಾಗೆ ಯಾರ್ದೆಲ್ಲ ನಿಮಗೆ ಬಾಕಿ ಹಣ ಬರೋದಿದೆ, ಬಾಕಿ ಹಣ ಬರಬೇಕು ಅನ್ನೋರು ನೀವು ರೆಡ್ ಬಳೆನ ಹಾಕೋದ್ರಿಂದ ನಿಜವಾಗ್ಲೂ ನಿಮ್ಗೆ ಯಾರದೇ ಬಾಕಿ ಹಣ ಬರೋದಿದ್ರೂ ಸಹಿತ ಬರುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಹಳದಿ ಬಳೆನ ತೋರಿಸ್ತಾ ಇದ್ದೀನಿ. ನಿಮಗೆ ಟೈಲರಿಂಗ್ ಕೆಲಸ ಮಾಡಿಬಿಟ್ಟು ನಾನು ಒಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಅಥವಾ ಒಂದು ಮಿಷನ್ ತೊಗೋಬೇಕು, ಎಕ್ಸ್ಟ್ರಾ ಮಿಷನ್ ತೊಗೋಬೇಕು, ಅಥವಾ ನನಗೆ ಇನ್ನೂ ಹೆಚ್ಚೆಚ್ಚು ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಆಸೆ ಇದ್ದರೆ ನೀವು ಹಳದಿ ಬಳೆನ ಹಾಕಿ. ಯಾರಿಗೆಲ್ಲ ಗುರುಬಲ ಇರೋದಿಲ್ವೋ ಅವರಿಗೆ ಏನು ಕೆಲಸ ಮಾಡಿದರೂ ಸಹಿತ ಹೋಗ್ತಾ ಇರಲ್ಲ, ಅಂದರೆ ಅವ್ರು ಮುಂದುವರಿತಾ ಇರಲ್ಲ. ಹಾಗಾಗಿ ಗುರುಬಲ ಕಡಿಮೆ ಇರುತ್ತೆ. ನನಗೂ ಅಷ್ಟೇ, ನನಗೆ ತುಂಬ ಒಂದು ಒಳ್ಳೆಯ ಒಂದು ಆಸೆ ಅಂದರೆ ನಾನು ಒಂದು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋದು ನನಗೊಂದು ತುಂಬಾ ಆಸೆ ಇದೆ. ಆದರೆ ನಾನು ಸೈಟ್ ತೊಗೊಳೋದಕ್ಕೆ ಅಂತಲೇ ದುಡ್ಡೆಲ್ಲ ಒಟ್ಟಾಕಿದ್ದೆ. ಅಂದರೆ ಮಗನ ಎಜುಕೇಷನ್ ನನಗೆ ಇಂಪಾರ್ಟೆಂಟ್ ಆಯಿತು. ಮಗನ ಎಜುಕೇಷನ್ಗೆ ಖರ್ಚು ಮಾಡಿದ್ದೀನಿ. ಸದ್ಯದಲ್ಲಿ ಇನ್ನು 2-3 ವರ್ಷ ನಾನು ಕೆಲಸ ಮಾಡಿದ್ರೆ ನಾನು ಸೈಟು ಮನೆ ತಗೊಳ್ಳೋ ಅಷ್ಟು ಆಗ್ತೀನಿ ಅನ್ನೋ ನಂಬಿಕೆ ಇದೆ. ಗುರುಬಲ ಯಾರ್ಯಾರಿಗಿರೋದಿಲ್ವೋ ನೀವು ಹಳದಿ ಬಳೆನ ಹಾಕಿ, ಹಳದಿ ಬಳೆ ಹಾಕಿ ದಿನನಿತ್ಯ ಕೆಲಸ ಮಾಡೋದ್ರಿಂದ ನಿಮಗೊಂದು ಗುರುಬಲ ಬರುತ್ತೆ. ಅಥವಾ ನಾನು ಚಿಕ್ಕ ಒಂದು ಆಫ್ಸೆಟ್ಲು ಮಿಷನಲ್ಲಿ ಹೊಲಿತಾ ಇದ್ದೀನಿ, ನಾನು ಜಾಕ್ ಮಿಷನ್, ನಿಜವಾಗೂ ತುಂಬ ಜನದ ಕನಸು ಇವಾಗ ಜಾಕ್ ಮಿಷನ್ ತೊಗೋಬೇಕು, ನಾನು ಜಾಕ್ ಮಿಷನ್ ತೊಗೋಬೇಕು ಅನ್ನೋ ಕನಸು ತುಂಬ ಜನದ ಹತ್ರ ಇದೆ. ಏನಾದರೂ ಆ ರೀತಿ ನಿಮಗೆ ಕನಸುಗಳ ಆಸೆಗಳು ಇದ್ದರೆ ಈ ರೀತಿ ಹಳದಿ ಕಲರ್ ಬಳೆನ ಹಾಕಿಬಿಟ್ಟು ನೀವು ಕೆಲಸವನ್ನು ಶುರು ಮಾಡಿ. ಅಟ್ಲೀಸ್ಟ್ 2 ಬಳೆನಾದರೂ ಹಾಕಿ, ಇಲ್ಲ ಅಂತಂದರೆ 5 ಬಳೆಗಳನ್ನು ಹಾಕಿ. ಕಣ್ಣು ದೃಷ್ಟಿಗೆ ಹಸಿರು ಬಳೆ ಹಾಕಿ. ನಿಮಗೆ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಶಾಪಿಗೆ ಇನ್ನೂ ಏನೇನೋ ತೊಗೋಬೇಕು, ನಾವು ಇನ್ನೂ ಹೆಚ್ಚೆಚ್ಚು ಮಿಷನ್ಗಳನ್ನು ತೊಗೋಬೇಕು. ಕೆಲವರಿಗೆ ಎಂಬ್ರಾಯ್ಡ್ರಿ ಮಿಷನ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಕೆಲವರಿಗೆ ಓವರ್ಲಾಕ್ ಮಿಷನ್, ಜಿಗ್ಜಾಗ್ ಮಿಷನ್, ಈ ರೀತಿ ಮಿಷನ್ಗಳು ತೊಗೊಳ್ಳೋ ಆಸೆ ಇರುತ್ತೆ. ಆಗ್ತಾನೆ ಇರಲ್ಲ, ಎಷ್ಟು ದುಡಿದ್ರೂ ಅದು ಕಮಿಟ್ಮೆಂಟಿಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ನಾನು ಇವತ್ತು ಏನು ಹೇಳೋದು ಅಂದರೆ, ನಿಮ್ಗೆ ಏನಾದರೂ ತೊಗೊಬೇಕು ಅಂತ ಆಸೆ ಇದ್ದರೆ ಹಳದಿ ಬಳೆನ ಹಾಕಿ ಕೆಲಸ ಮಾಡಿ. ಕಣ್ಣು ದೃಷ್ಟಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾದರೆ, ಪದೇ ಹುಷಾರಿಲ್ಲ ಅಂತ ಆಗಿ ಕಣ್ಣು ದೃಷ್ಟಿ ಆಗ್ತಾ ಇದೆ ಅಂದರೆ ಹಸಿರು ಬಳೆನ ಹಾಕಿ. ನಿಮಗೆ ಕಸ್ಟಮರು ದುಡ್ಡು ಯಾರಾದರೂ ಕೊಡೋರಿದ್ರೆ ಬರಬೇಕು, ಅಥವಾ ನಮ್ಮ ಶಾಪು ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಿದ್ದರೆ ನೀವು ರೆಡ್ ಬಳೆನ ಹಾಕಿ. ರೆಡ್ಡು ಲಕ್ಷ್ಮಿಗೆ ಇಷ್ಟವಾದಂತಹ ಬಣ್ಣ, ರೆಡ್ ಬಳೆನ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿದೆ ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಹೇಗೆ ವರ್ಕ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಲೈವಿಗೆ ಬಂದಾಗ ನೀವೆಲ್ಲ ಹೇಳಬೇಕು, ಅದನ್ನು ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ
ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.